ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ನಿವೇಶನ ಹಂಚಿಕೆ ಅವ್ಯವಹಾರ, ಇದರ ಸಾಲಿಗೆ ಈಗ ಪ್ರವಾಸೋದ್ಯಮ ಇಲಾಖೆಯ ಹಗರಣ, ಹೀಗೆ ಕಾಂಗ್ರೆಸ್ ಸರ್ಕಾರದಿಂದಾಗಿದೆ ಎನ್ನಲಾಗುತ್ತಿರುವ ನಿಯಮ ಉಲ್ಲಂಘನೆ ವಿವಾದಗಳು ರಾಜ್ಯ ರಾಜಕಾರಣದಲ್ಲಿ ಭುಗಿಲೆಬ್ಬಿಸಿವೆ. ಅವ್ಯವಹಾರದ ಈ ಎಲ್ಲ ಬೆಳವಣಿಗೆಯಲ್ಲಿ ನೇರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಮುನ್ನೆಲೆಗೆ ಬಂದಿದೆ. 14 ತಿಂಗಳ ಭಾರೀ ಬಹುಮತದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಎಲ್ಲ ಹಗರಣಗಳ ಆರೋಪಗಳು ನುಂಗಲಾರದ ಬಿಸಿ ತುಪ್ಪದಂತಹ ಸನ್ನಿವೇಶವನ್ನು ತಂದಿಟ್ಟಿದೆ. ಮೂಡ ಹಾಗೂ ವಾಲ್ಮೀಕಿ ಆಯೋಗದ ಅವ್ಯವಹಾರದ ಪ್ರಕರಣಗಳು ಸರ್ಕಾರಕ್ಕೆ ಪ್ರತಿನಿತ್ಯ ಹೊಸ ಬಿಕ್ಕಟ್ಟು ತಂದಿಡುತ್ತಿವೆ. ಹೀಗಿರುವಾಗ ಸಮರ್ಪಕವಾಗಿ ಪ್ರತಿಪಕ್ಷಗಳಿಗೆ ಉತ್ತರ ನೀಡುವುದು ಕೂಡ ಸರ್ಕಾರಕ್ಕೆ ಅಸಾಧ್ಯವೆಂಬಂತೆ ಬೆಪ್ಪನಾಗಿ ಮೋರೆ ಜೋತು ಹಾಕಿಕೊಳ್ಳುವಂತಾಗಿದೆ. ಈ ವಿವಾದಗಳ ಸುಳಿ ಬಿಗಿಲೆಬ್ಬಿಸುವ ಚಕ್ರವ್ಯೂಹವಾಗಿ ಬದಲಾಗುವ ವೇಳೆಗೆ ಸರಿಯಾಗಿ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ಬಂದುಬಿಟ್ಟಿದೆ. ಪ್ರತಿಪಕ್ಷಗಳಾದ ಜೆಡಿಎಸ್, ಬಿಜೆಪಿ ಮೈತ್ರಿಕೂಟಕ್ಕೆ ಸರ್ಕಾರವನ್ನ ಪೇಚಿಗೆ ಎಳೆಯಲು ಪ್ರಮುಖ 2 ಅಸ್ತ್ರಗಳು ಅನಾಯಾಸವಾಗಿ ಒದಗಿ ಬಂದುಬಿಟ್ಟಿವೆ. ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿ ಅಸ್ತ್ರದ ಆಮಿಷವೊಡ್ಡಿದಾಗ ಜನತೆ ಭಾರೀ ಬಹುಮತ ನೀಡಿದ್ದರು. ಈಗ ಕರ್ನಾಟಕದ ಅದೇ ಮತದಾರರ ಮುಂದೆ ಕಾಂಗ್ರೆಸ್ಸಿನ ಅವ್ಯವಹಾರಗಳನ್ನು ಎಳೆಯಾಗಿ ಬಿಚ್ಚಿಡಲು ಬಿಜೆಪಿ, ಜೆಡಿಎಸ್ ಸನ್ನದ್ಧಗೊಂಡಿವೆ. ಇತ್ತ ತಾನು ಕೊಟ್ಟ ಗ್ಯಾರಂಟಿಗಳ ನಿರ್ವಹಣೆಗೆ ಹಣ ಹೊಂದಿಸಲಾಗದೆ ದುಡ್ಡಿನ ಕೊರತೆ ಎದುರಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ವಾರಕ್ಕೊಮ್ಮೆ ಎಂಬುವಂತೆ ಒಂದಲ್ಲ ಒಂದು ವಸ್ತುಗಳ ಮೇಲೆ ದರ ಹೆಚ್ಚಳದ ಅಸ್ತ್ರ ಬಿಸಿ ಸಾರ್ವಜನಿಕರ ಸಾಮಾನ್ಯ ಬದುಕಿಗೆ ತುಟ್ಟಿ ಎಂಬ ಬರೆ ಇಡುತ್ತಿದ್ದರೆ, ಮತ್ತೊಂದೆಡೆ ಭಾರೀ ಹಗರಣಗಳ ಕಾರ್ಮೋಡದಲ್ಲಿ ಸಿಲುಕಿ ಬಿದ್ದಿದೆ ಈ ಸರ್ಕಾರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಉಪಯೋಗದ ವಿಚಾರ ಮಾತನಾಡೋದಾದ್ರೆ, ಇಲ್ಲಿ ಮೀಸಲಿಟ್ಟಿದ್ದ ಹಣವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಇಲ್ಲದೆ ರಿಲೀಸ್ ಆಯ್ತೋ, ಇಲ್ಲ ಬೇರೆ ಮೊತ್ತದ ದುಡ್ಡು ಬಿಡುಗಡೆ ಮಾಡಲು ಯಾರು ಅನುಮತಿ ಕೊಟ್ಟವರು ಮತ್ತು ಅನಾಮಿಕರ ಹೊಸ ಬ್ಯಾಂಕ್ ಖಾತೆ ತೆರೆದು ನಿಗಮದ ಹಣ ಟ್ರಾನ್ಸ್ಫರ್ ಮಾಡಲು ಐಡಿಯಾ ಕೊಟ್ಟವರು ಯಾರು? ಇವೆರಡಕ್ಕೂ ಭಾರೀ ಸಂಶಯದ ವಿಚಾರ. ಅಂದರೆ ಈ ಕೋಟ್ಯಾಂತರ ರೂಪಾಯಿ ಕಳ್ಳ ವ್ಯವಹಾರ ಯಾರೊಬ್ಬರ ತಿಳುವಳಿಕೆಗೆ ಬರಲಿಲ್ಲವೇ, ಅಥವಾ ಎಲ್ಲ ಗೊತ್ತಿದ್ದು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದಂತೆ ಎಲ್ಲರೂ ಈ ಎಂಜಲು ನೆಕ್ಕಿದರ ಅನ್ನುವ ವಿಚಾರ. ಮತ್ತೊಂದು ಪ್ರಮುಖ ಹಗರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ಸಂಗತಿ. ಈ ಜಮೀನಿನ ಮಾಲೀಕತ್ವ ಹಾಗೂ ಡಿನೋಟಿಫಿಕೇಷನ್ಗೆ ಸಂಬಂಧಿಸಿದ ದಾಖಲೆಗಳಲ್ಲಿರುವ ಸತ್ಯತೆಯ ನಿಖರವಾದ ಪ್ರಮಾಣ ಮೈಸೂರಿನ ಜಿಲ್ಲಾಧಿಕಾರಿಯವರ ವರದಿಯನ್ನು ಮೂಲೆಗೆ ಎಸೆದು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಹೇಗಾಯಿತು ಎನ್ನುವ ವಿಚಾರ, ಮತ್ತು ಖುದ್ದು ಮೂಡ ಈ ಜಮೀನು ಒತ್ತುವರಿ ಮಾಡಿಕೊಂಡಿದ್ದರೆ ದಶಕಗಳ ನಂತರ ಯಾಕೆ 50-50 ಅನುಪಾತದಲ್ಲಿ ಜಮೀನ್ದಾರರು ಹಾಗೂ ಮೂಡ ಲಾಭಾರ್ಥಿಗಳು ಆಗಿದ್ದು ಎನ್ನುವುದನ್ನು ಸರ್ಕಾರ ನಿಖರವಾದ ಉತ್ತರ ನೀಡಬೇಕಾಗಿದೆ. ಗ್ಯಾರಂಟಿಗಳ ಆಮಿಷಕ್ಕೆ ಕರ್ನಾಟಕದ ಮತದಾರ ಬಲೆ ಬಿದ್ದು ತಮ್ಮನ್ನು ಪ್ರತಿಪಕ್ಷದ ಗ್ಯಾಲರಿಗೆ ಅಟ್ಟಿದ ಸಂದರ್ಭವನ್ನು ನೆನೆಸಿಕೊಳ್ಳುವ ಬಿಜೆಪಿ ಹಲವು ತಿಂಗಳುಗಳಿಂದ ಸರ್ಕಾರದ ನಡೆಯನ್ನು ಜನರ ಮುಂದೆ ಬೆತ್ತಲಾಗಿಸಲು ಕಾದು ಕುಳಿತಿತ್ತು. ಈಗ ಜಾತ್ಯತೀತ ಜನತಾದಳ ಕೂಡ ಬಿಜೆಪಿಯ ಮೈತ್ರಿ ಪಕ್ಷವಾಗಿದೆ. ಎನ್ಡಿಎ ಮೈತ್ರಿ ಪಕ್ಷಗಳು ರಾಜ್ಯದ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದಿಂದ ನಡೆದಿದೆ ಎನ್ನಲಾದ ಅವ್ಯವಹಾರಗಳನ್ನು ಬಹಿರಂಗಪಡಿಸಿ ಜನರ ಗಮನಕ್ಕೆ ತರುವುದು ಮತ್ತು ಆ ಮೂಲಕ ಈ ಅವ್ಯವಹಾರಗಳೇ ಸರ್ಕಾರದ ಪತನಕ್ಕೆ ಅಸ್ತ್ರವಾಗಿ ಬಳಸಿಕೊಳ್ಳಲು ಸಜ್ಜುಗೊಂಡಿವೆ. ಪಾಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.